ಆ ಮುಖಾಂತರ ಕೊನೆ ಕ್ವಾರ್ಟರ್ ಫೈನಲ್ ಪಂದ್ಯ ಕೂಟ ಅಂಗಣದಲ್ಲಿ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಡೆಕ್ಕನ್ ಸಮೃದ್ಧಿಯ 12th ಮ್ಯಾನ್ ಪ್ರಶಾಂತ್ 12th ಮ್ಯಾನ್ ಬರಬೇಕು ಅಲ್ಲಿ. ಡೆಕ್ಕನ್ ಸಮೃದ್ಧಿ ವಿಷ್ಣು ಎಸ್ತುಗಾರಿಕೆಯಲ್ಲಿ ಆ ಮುಖಾಂತರ ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. ವಿಷ್ಣು ಬೌಲರ್ ಶಿವ ಮತ್ತೆ ಅಲ್ಲಿ ದಿನದ ಮುಂದಿನ ಪಂದ್ಯ ಕೂಟ ಆಡುವಂತ ಸ್ಯಾಪ್ ಬ್ರೈಟ್ ಸ್ಟಾರ್ ತಂಡ ಕ್ಯಾಪ್ಟನ್ ಬರಬೇಕು. ಸ್ಯಾಪ್ ಬ್ರೈಟ್ ಸ್ಟಾರ್ ತಂಡ ಕ್ಯಾಪ್ಟನ್ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಷ್ಣು ಎಸ್ತುಗಾರಿಕೆಯಲ್ಲಿ ಮೊದಲ ಚೆಂಡು ಬಹಳ ಸುತ್ತಮುತ್ತ ಒಂದು ಎಸೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಒಂದೊಡ್ಡ ಸೇರ್ಪಡೆ ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದೆ ಹಯಗ್ರೀವ ಬೆಂಗಳೂರಿನ ತಂಡ. ಶಿವ ಮತ್ತು ವಿಜಯ್ ವಿಷ್ಣು ಮತ್ತೆರಡನೇ ಬಾರಿ ವಿಷ್ಣು 5 ಓವರ್ನ ಪಂದ್ಯ ಕೂಟ ಅಂಬೇಡ್ಕರ್ ಕಪ್ ಇಲ್ಲಿ ಸಾಗ್ತಾ ಇದೆ. ವ್ಯವಸ್ಥಿತ ಒಂದು ದಾಖಲೆಯ ಪಂದ್ಯ ಕೂಟ ಕೂಡ ಅಂತಿಮ ದಿನದ ಪಂದ್ಯ ಕೂಟ ಅಂಕಣದಲ್ಲಿ ಮತ್ತೆ ಮುಂದುವರಿಕೆಯೂ ಕೂಡ. ಶಾರ್ಟ್ ಆಗಿತ್ತು ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆಯೂ ಕೂಡ ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ. ಆ ಮುಖಾಂತರ ಮತ್ತೆ ಒಂದೊಡ್ಡ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಓಟಗಳನ್ನು ದಾಖಲಿಸುವಂತಹ ಲೆಕ್ಕಾಚಾರಗಳು ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ವ್ಯವಸ್ಥಿತ ಪಂದ್ಯ ಕೂಟ ಬಹಳ ಸುತ್ತಮುತ್ತ ಒಂದು ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 3 ಎಸೆತ ಮುಕ್ತಾಯ ಹಾದಿಯನ್ನು ಕಾಣ್ತಾ ಇದೆ. ವಿಷ್ಣು ಬಹಳಷ್ಟು ಉತ್ತಮತೆ ಒಂದು ಹೊಡೆತ ಲೆಗನ್ನತ್ತ ಸಾಗ್ತಾ ಇದೆ. ಚೆಂಡು ಈ ಹಂತದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಕೇವಲ ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಪ್ರತಿ ಚೆಂಡಿನಲ್ಲೂ ಕೂಡ ಓಟವನ್ನು ದಾಖಲಿಸುವಂತ ಪ್ರೇರಿಸಬಲ್ಲಂತ ಪ್ರಯತ್ನ ಹಯಗ್ರೀವ ಬೆಂಗಳೂರಿನ ತಂಡದ ಮೊದಲ ದಾಂಡುಗಾರರು ಮಾಡ್ತಾ ಇದ್ದಾರೆ ಶಿವ ಮತ್ತು ವಿಜಯ್. ಆ ನೆಲೆಯಲ್ಲಿ ಅಂತಿಮ 2 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮುತ್ತ ಒಂದು ಎಸೆತ ಲೋ ಫುಲ್ ಟಾಸ್ ಆಗಿತ್ತು. ದಾಂಡುಗಾರ ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ಒಂದು ಓಟ, 2ನೇ ಓಟ ಕೂಡ ಕ್ಲಿಯರ್ ಮಾಡಿದ್ರು. 2 ಓಟದ ಸೇರ್ಪಡೆ ಲೆಗ್ ಬೈ. ಆಟಗಾರರಿಗೆ ಊಟ ರೆಡಿ ಇದೆ, ಊಟ ಮಾಡಿಕೊಳ್ಳಿ. ಊಟಕ್ಕೆ ಹೋಗ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಕೂಡ. ಬಹಳಷ್ಟು ತರದ ಹಾಡಾಟ ರಿವರ್ಸ್ ಶಾಟ್ ದಾಖಲಿಸಿದ್ರು ವಿಜಯ್. ದಾಂಡು ಮುಖಾಂತರ ಮೊದಲ ಬೌಂಡರಿಯೂ ಕೂಡ 4 ಓಟದ ಸೇರ್ಪಡೆ ಇವಾಗ ದಾಖಲಾತಿಯನ್ನ ಕಾಣ್ತಾ ಇದೆ. ಆ ಮುಖೇನ ತಂಡ ಮೊತ್ತ 9 ಓಟಗಳು. ಒಂಬತ್ತು ಓಟ ಮೊದಲ ಓವರ್ ಮುಕ್ತಾಯಕ್ಕೆ. 2ನೇ ಓವರಿಗಾಗಿ ಅದೇ ಬೌಲರ್ ಬರ್ತಾರ ನೋಡಬೇಕಾಗಿದೆ. ಪಂದ್ಯ ಮುಂದುವರಿಸಿ
ವ್ಯವಸ್ಥಿತ ಒಂದು ಯಶಸ್ವಿ ಪಂದ್ಯಾಕೂಟವನ್ನ ಸಂಯೋಜನೆ ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲದ ಶುಕ್ರವಾರ ಬೆಳಿಗ್ಗೆ ಆರಂಭವನ್ನ ಕಂಡಿತ್ತು. ಇವತ್ತು ಆದಿತ್ಯವಾರ ಅಂತಿಮ ದಿನದ ಫೈನಲ್ ಡೇ. ಅದ್ಯಾವ ತಂಡ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರ ನೋಡ್ಬೇಕಾಗಿದೆ. ನಿನ್ನೆ ದಿನ ಸ್ಯಾಪ್ ಬ್ರೈಟ್ ಸ್ಟಾರಿನ ತಂಡ ಸೆಮಿಫೈನಲ್ ಟಿಕೆಟ್ ಅನ್ನ ಮಾಡಿತ್ತು ನಾನ್ ಸ್ಟೇಟ್ ಬಣದಲ್ಲಿ. ಇವಾಗ 8ರ ಘಟ್ಟದ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ ನಾನ್ ಸ್ಟೇಟ್ ಬಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿರ್ಣಾಯಕ ಪಂದ್ಯ. ಅದ್ಯಾವ ತಂಡ ಸೆಮಿಫೈನಲ್ ಟಿಕೆಟ್ ಅನ್ನ ಮಾಡ್ತಾರಂತ ನೋಡ್ಬೇಕಾಗಿದೆ. ಅಣ್ಣ ಬೌಲರ್ ಪ್ರಶಾಂತ್ ಯಶವಂತ್ ಎಸ್ಗಾರಿಕೆಲೆ 2ನೇ ಓವರ್ ಚಾಲ್ತಿಯನ್ನ ಪಡ್ಕೊಳ್ತಾ ಇದೆ. ಮೊದಲ ಚೆಂಡು ಬಹಳಷ್ಟು ತವರ್ದ ಹೊಡೆತ ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ತನ್ಮೂಲಕ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಬಹಳಷ್ಟು ತವರಿತ ಒಂದು ಹೊಡೆತ ದಾಖಲಿಸಿದ್ರು. 4 ಓಟದ ಸೇರ್ಪಡೆಯೂ ಕೂಡ. ಶಿವ ಮತ್ತು ವಿಜಯ್ ಹಯಗ್ರೀವ ಬೆಂಗಳೂರಿನ ಪರವಾಗಿ ಆಟವನ್ನು ಆಡ್ತಾ ಇರತಕ್ಕಂಥ ಆಟಗಾರರು. ಅರಸೀಕೆರೆಯ ಪರಿಸರದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಅನುಭವಿ ಆಟಗಾರರನ್ನ ಹೊಂದಿಕೊಂಡು ಬಹಳಷ್ಟು ಜನಪ್ರಿಯತೆಯನ್ನು ಕಂಡಂತ ಆಟಗಾರರಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಔಟರ್ ಎಜ್ ಆಗ್ತಾ ಇದೆ. ಕಾಟ್ ಬಿಹೈಂಡ್ ಅವಕಾಶವಿತ್ತು. ವಿಕೆಟ್ ಕೀಪರ್ ಯಶಸ್ಸನ್ನ ಪಡ್ಕೊಳ್ತಾ ಇಲ್ಲ. ನಡುವೆ ಮತ್ತೆ ಒಂದು ಹುಡುಗ ಸೇರ್ಪಡೆ. ಚಾಲ್ತಿಯ 2ನೇ ಓವರ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಜಾರಿಯನ್ನ ಪಡ್ಕೊಳ್ತಾ ಇದೆ. ಶಿವ ಮತ್ತು ವಿಜಯ್ ಹಯಗ್ರೀವ ಬೆಂಗಳೂರಿನ ಪರವಾಗಿ. ಯಶವಂತ್ ಈ ಬಾರಿ ಬಹಳಷ್ಟು ಉತ್ತಮರಿತೆ ಒಂದು ಇನ್ಸ್ಪಿಂಗ್ ಡೆಲಿವರಿ ಸುಂದರತೆ ಒಂದು ಎಸೆತವನ್ನು ದಾಖಲಿಸಿದ್ರು. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನಗಳ ನಡುವೆ ಅಡವಿಕೆಯನ್ನು ಕಂಡಂತ ವಿಜಯ್ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಮೊದಲ ವಿಕೆಟ್ ಪತನವನ್ನ ಕಂಡಿತ್ತು. ಆ ಮುಖಾಂತರ ಹೊಸ ಆಟಗಾರ ಸ್ವಾಮಿ ಹೊಸ ಆಟಗಾರನ ಸೇರ್ಪಡೆ. ಇತ್ತೀಚಿನ ದಿನಗಳಲ್ಲಿ ನಾನ್ ಸ್ಟೇಟ್ ರೂಪದ ಪಂದ್ಯಾಕೂಟಗಳು ಅತಿ ಹೆಚ್ಚಾಗಿ ಸಾಗ್ತಾ ಇದೆ. ಯುವ ಆಟಗಾರರು, ಅನುಭವಿ ಆಟಗಾರರು, ಜನಪ್ರಿಯ ಆಟಗಾರರು ಕೂಡಿಕೊಂಡು ಪಂದ್ಯಾಟವನ್ನು ಆಡುವಂತ ಒಂದು ಅವಕಾಶಗಳು ಸಿಗ್ತಾ ಇದೆ. ಕೆಲವೊಂದು ರಾಜ್ಯ ಮಟ್ಟದ ಆಟಗಾರರು ಇತ್ತೀಚಿನ ದಿನಗಳಲ್ಲಿ ನಾನ್ ಸ್ಟೇಟ್ ರೂಪದ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಒಂದಷ್ಟು ಯುವ ಆಟಗಾರರಿಗೆ ಉತ್ತಮ ರೀತಿಯ ಒಂದು ಪ್ರೇರಣೆ ಆಗ್ತಾ ಇದೆ. ಆ ಮುಖೇನ ಅಂಬೇಡ್ಕರ್ ಕಪ್ 2026 ಇಲ್ಲಿ ಸಾಗ್ತಾ ಇದೆ. ಅಜ್ಲಾನ್ ಸಕಲೇಶ್ಪುರ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಮಾಡಿದಂತ ತಂಡ. ನಂಬಲಾಗದ ಅಸಾಧ್ಯ ಜಯವನ್ನ ಪಡ್ಕೊಂಡಂತ ಒಂದು ತಂಡ ಕೂಡ. ಯಶವಂತ್ ಬಹಳಷ್ಟು ತವರ್ತ ಒಂದು ಎಸೆತಗಾರಿಕೆಯನ್ನು ದಾಖಲಿಸಿದ್ರು. ಆ ಮುಖೇನ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನ ಕಾಣ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ತಂಡ ಮೊತ್ತ 15 ಓಟಗಳು. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಎಲ್ಲ ಕ್ರೀಡಾ ಪ್ರೇಕ್ಷಕರ ಆಟಗಾರರು ಊಟಕ್ಕೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರೆಸ್ಟಿನಲ್ಲಿರುವಂತಹ ಆಟಗಾರರು ದಯವಿಟ್ಟು ಊಟಕ್ಕೆ ಹೋಗಬೇಕು. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಪ್ರತಿಷ್ಠಿತ ವ್ಯವಸ್ಥಿತ ಒಂದು ಯಶಸ್ವಿಯ ಪಂದ್ಯಾಕೂಟ ಅಂಕಣದಲ್ಲಿ ಸಾಗ್ತಾ ಇದೆ. ಈ ಭಾಗದ ಬಹಳಷ್ಟು ಜನಪ್ರಿಯ ಯಶಸ್ವಿಯ ತಂಡ ಚಮಕ್ ಅರಸೀಕೆರೆ 3 ದಿನಗಳ ಕಾಲದ ಊಟದ ಒಂದು ವ್ಯವಸ್ಥೆ, ಟಿಫನ್ ನ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ತಂಡಕ್ಕೂ ತುಂಬ ಹೃದಯದ ಕೃತಜ್ಞತೆಗಳು. ಈ ಭಾಗದ ಹಿರಿಯ ತಂಡ ಕೂಡ ಸುಂದರತೆ ಹೊಡೆತ ತನ್ಮೂಲಕ ಮತ್ತೆ ಬೌಂಡ್ರಿ ದಾಖಲಾತಿಯನ್ನ ಕಾಣ್ತಾ ಇದೆ. ಇತ್ತೀಚಿನ ಈ ಭಾಗದ ಯುವ ಆಟಗಾರರಿಗೆ ಉತ್ತಮ ರೀತಿಯ ಒಂದು
ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂತ ಚಮಕ್ ಹರ್ಸಿಕೆರೆ. ಇದೇ ಕ್ರೀಡಾ ಋತುವಿನ ಏಪ್ರಿಲ್ ತಿಂಗಳಿನಲ್ಲಿ ಇದೇ ಅಂಗಣದಲ್ಲಿ ರಾಜ್ಯ ಮಟ್ಟದ ಒಂದು ವ್ಯವಸ್ಥಿತ ದಾಂಡು ಚೆನ್ನ ಕ್ರೀಡಾ ಪಂದ್ಯಕೂಟ ಅತಿ ದೊಡ್ಡ ಮಟ್ಟದಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ ಚಮಕ್ ಟ್ರೋಫಿಗಾಗಿ. ಆ ಪಂದ್ಯಕೂಟಕ್ಕೂ ಆತ್ಮೀಯ ಆದರಣೀಯ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎರಡು ಓವರ್ ಮುಕ್ತಾಯದ ನಡುವೆ ತಂಡ ಮೊತ್ತ 19 ಓಟಗಳು 19. ಬಹಳಷ್ಟು ಉತ್ತಮ ರೀತಿಯ ಅನುಭವಿ ಆಟಗಾರರನ್ನ ಕಂಡಿರ್ತಕ್ಕಂಥ ವ್ಯವಸ್ಥಿತ ಪಂದ್ಯಕೂಟ. ಪಂದ್ಯದ ನೇರ ಪ್ರಸಾರ ಯಾಮ್ ಸ್ಪೋರ್ಟ್ಸ್, ಸಚಿನ್ ಮಹಾದೇವರ್ ಅವರ ಮಾಲಕತ್ವದ ಯಾಮ್ ಸ್ಪೋರ್ಟ್ಸ್. ಮೈನ್ ಟೆಕ್ನಿಷಿಯನ್ ಆಗಿ ಪವನ್ ಹರ್ಸಿಕೆರೆ, ಅದೇ ರೀತಿ ಕ್ಯಾಮರಾಮ್ಯಾನ್ ಆಗಿ ಜಿಮ್ ದರ್ಸು, ರೋಷನ್, ಹರೀಶ್ ಪಟಾವಿ. ಆ ಮುಖಾಂತರ ಎಂ ಸ್ಪೋರ್ಟ್ಸಿನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬಹಳ ಸುತ್ತಮರಿತ ಒಂದು ಎಸೆತ ಪ್ರಶಾಂತ್ ಎಸ್ಗಾರಿಕೆಯಲ್ಲಿ ಡೆಕ್ಕನ್ ಸಮೃದ್ಧಿಯ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹಯಗ್ರೀವ ಬೆಂಗಳೂರಿನ ಪರವಾಗಿ ಪಂದ್ಯಾಕೂಟದ ಅತ್ಯುತ್ತಮ ನಿರ್ಣಾಯಕರು ಹೇಮಂತ್ ಗೌಡ್ರು ಸಕಲೇಶ್ಪುರ, ಸುಜಿತ್ ಕೋಟೇಶ್ವರ, ಶಫಿ ಸಕಲೇಶ್ಪುರ. ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ಈ ಹಂತದಲ್ಲಿ ಹೋದರಿ ಆಗತವು ಕೂಡ ಕ್ಷಮಿಸಿ, ನಾಟ್ ಔಟ್. ಈ ಹಂತದಲ್ಲಿ ಮತ್ತೆ ಉದ್ದಾರಿ ಆಗತವನ್ನು ಕಂಡುಕೊಳ್ತಾ ಇದೆ. ಆ ಮುಖಾಂತರ ಸ್ವಾಮಿ ಬ್ಯಾಕ್ ಟು ದಿ ಪವಲಿಯನ್. ಇಲ್ಲ ಥರ್ಡ್ ಅಂಪೈರ್ ಆಗ್ತದೆ. ಉದ್ದಾರಿ ಆಗತವು ಕೂಡ ಈ ಹಂತದಲ್ಲಿ ಥರ್ಡ್ ಅಂಪೈರ್ ರವಾನೆ ಆಗ್ತಾ ಇದೆ. ನೋಡ್ಲಿಕ್ಕಿಲ್ಲ ಸರ್. ಆ ಮುಖಾಂತರ ಥರ್ಡ್ ಅಂಪೈರ್ ಔಟ್ ಎಂಬ ಘೋಷಣೆ ಬರ್ತಾ ಇದೆ. ಸ್ವಾಮಿ ಹಿಟ್ ವಿಕೆಟ್ ಮುಖಾಂತರ ಆಘಾತವನ್ನ ಕಂಡ್ರು. ಹೊಸ ಆಟಗಾರ ಗಿರೀಶ್ ಸೇರ್ಪಡೆ. ಎಸ್ ಫ್ರಾನ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಸಾಗ್ತಾ ಇರತಕ್ಕಂಥ ವ್ಯವಸ್ಥಿತ ಒಂದು ಹಗಲಿನ 3 ದಿನಗಳ ಕಾಲದ ವೈಭೋಗ ಬೇರಿತ ದಾಖಲೆಯ ಪಂದ್ಯಕೂಟ ಅಂತಿಮ ದಿನಕ್ಕಾಗಿ ಬರ್ತಾ ಇದ್ದಾವೆ. ಫೈನಲ್ ಡೇ 8ರ ಘಟ್ಟದ ಕ್ವಾರ್ಟರ್ ಫೈನಲ್ ನಿರ್ಣಾಯಕ ಪಂದ್ಯಕೂಟ ಕೂಡ ಇಲ್ಲಿ ಸಾಗ್ತಾ ಇದೆ. 5 ಓವರ್ನ ಪಂದ್ಯ. ಪ್ರಸ್ತುತ ಪಂದ್ಯಾಟವನ್ನು ಆಡ್ತಾ ಇರತಕ್ಕಂಥ ಡೆಕ್ಕನ್ ಸಮೃದ್ಧಿ ಮತ್ತು ಹಯಗ್ರೀವ ಬೆಂಗಳೂರಿನ ತಂಡ. ನಾನ್ ಸ್ಟೇಟ್ ರೂಪದ ಪಂದ್ಯಕೂಟ ಅಂಕಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಶಾಂತ್ ಎಸೆತಗಾರ, ಸ್ಟ್ರೈಕರ್ ಅಲ್ಲಿ ಗಿರೀಶ್, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಒಂದೋಟ 2 ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ರನ್ಔಟಿಗೆ ಅವಕಾಶ ಇತ್ತು. ಥರ್ಡ್ ಅಂಪೈರ್ ರವಾನೆ ಆಗ್ತಾ ಇದೆ. ಆ ಮುಖಾಂತರ ರನ್ಔಟಿಗಾಗಿ ರನ್ಔಟ್ ಥರ್ಡ್ ಅಂಪೈರ್ ಡಿಸಿಷನ್ ವೇಟ್ ಮಾಡ್ತಾ ಇದ್ದಾವೆ. ಮತ್ತೆ ಪವನ್ ಹರ್ಸಿಕೆರೆ ತಂಡಗಳಿ ಅಂದ್ರೆ ಅಂತ
ನಾಟ್ ಔಟ್. ಆ ಮುಖಾಂತರ ಎರಡು ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಚಾಲ್ತಿಯ ಮೂರನೇ ಓವರ್ ಮುಂದುವರಿಕೆಯೂ ಕೂಡ ಪಂದ್ಯ ಮುಂದುವರಿಸಿ, ಸಮಯ ವ್ಯರ್ಥ ಮಾಡ್ಲಿಕ್ಕಿಲ್ಲ, ಗಮನಿಸಿ, ಸಮಸ್ಯೆ ಆಗುತ್ತೆ. ಬಹಳಷ್ಟು ತಮರಿತ ಒಂದು ಎಸೆತ ಮುಖಾಂತರ ಮತ್ತೆ ಒಂದು ಹೊಡೆದ ಸೇರ್ಪಡೆ, ರಿವರ್ಸ್ ಶಾಟ್ ದಾಖಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ನಡುವೆ ಒಂದು ಓಟದ ಸೇರ್ಪಡೆ ದಾಖಲಾತಿಯನ್ನ ಕಾಣ್ತಾ ಇದೆ. ಪ್ರಶಾಂತ್ ಎಸ್ಗಾರಿಕೆಯಲ್ಲಿ ಡೆಕ್ಕನ್ ಸಮೃದ್ಧಿಯ ಪರವಾಗಿ. ಬಹಳಷ್ಟು ತಮರಿತ ರಿವರ್ಸ್ ಶಾಟ್ ಹೊಡೆತ ಶಿವ ಇಬಾರೆ, ಸುಂದರತೆ ಬೌಂಡ್ರಿ. ಶಿವ ದಾಂಡು ಮುಖಾಂತರವಾಗಿ ಬರ್ತಾ ಇದೆ. 4 ಓಟ ಸೇರ್ಪಡೆಯೂ ಕೂಡ ಆ ನೆಲೆಯಲ್ಲಿ ತಂಡ ಮತ್ತೆ 26ಕ್ಕೆ ತಲುಪ್ತಾ ಇದೆ. ಲೆಫ್ಟಿ ರಾಹುಲ್ ಅನುಪಸ್ಥಿತಿಯಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇರ್ತಕ್ಕಂಥ ಡೆಕ್ಕನ್ ಸಮೃದ್ಧಿಯ ತಂಡ. ನಿನ್ನೆ ದಿನ ಒಂದು ಅತ್ಯುತ್ತಮ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಕೂಡ ಲೆಫ್ಟಿ ರಾಹುಲ್, ಡೆಕ್ಕನ್ ಸಮೃದ್ಧಿಯ ಪರವಾಗಿ. ಇವತ್ತು ಅನುಪಸ್ಥಿತಿ. ಲೋ ಫುಲ್ ಟಾಸ್, ಬಹಳಷ್ಟು ತಮರಿತೆ ಒಂದು ಹೊಡೆತ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆ. ಮೂರನೇ ಓವರ್ ಸಮಾಪ್ತಿ. ತಂಡ ಮೊತ್ತ 27 ಓಟಗಳು, 27. 2 ಆಘಾತವನ್ನ ಕಾಣ್ತಾ ಇದೆ. ಕ್ರೀಡಾ ಪ್ರೋತ್ಸಾಹಕರ ಸಹಕಾರದ ಅಡಿಯಲ್ಲಿ ಸಾಗ್ತಾ ಇರತಕ್ಕಂಥ ವ್ಯವಸ್ಥಿತ ದಾಂಡು ಚೆನ್ನಿನ ಹಗಲಿನ ಪಂದ್ಯಕೂಟ ಮತ್ತೆ ಅರಸೀಕೆರೆಯಲ್ಲಿ ದಾಖಲೆಯನ್ನ ಬರೆಯಬಲ್ಲಂತ ಒಂದು ಸರ್ವ ಸಿದ್ಧತೆಯನ್ನ ಮಾಡ್ತಾ ಇದೆ. ಎನ್ಆರ್ ಸಂತೋಷ್, ನಿಕಟಪೂರ್ವ ಮುಖ್ಯಮಂತ್ರಿ, ರಾಜಕೀಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ. ಪ್ರಭುಕುಮಾರ್ SWR, ಶಿವನ್ ರಾಜ್, ನಿಕಟಪೂರ್ವ ಸದಸ್ಯರು, ಸ್ಥಳೀಯ ಯೋಜನಾ ನಗರಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ವಿನೋದ್ ನಮ್ಮಿ, ಆಪಲ್ ಸಂಸ್ಥೆ ಬೆಂಗಳೂರು. ರಕ್ಷಿತ್, ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ಅಧ್ಯಕ್ಷರು. ಮಾನವ್, ಮಂಡಿ ಮರ್ಚೆಂಟ್. ಪ್ರವೀಣ್, JDS ಮುಖಂಡರು. ರಾಘು, ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಉಪಾಧ್ಯಕ್ಷರು. ಪ್ರಶಾಂತ್ ತಂದನ್, ಕಾಂಟ್ರಾಕ್ಟರ್. ಉಪೇಂದ್ರ ಕುಮಾರ್, JDS ಮುಖಂಡರು. ಇವರೆಲ್ಲರ ಒಂದು ಪ್ರೋತ್ಸಾಹ ಸಹಕಾರದಲ್ಲಿ ಸಾಗ್ತಾ ಇರತಕ್ಕಂಥ 3 ದಿನಗಳ ಕಾಲದ ದಾಖಲೆಯ ಪಂದ್ಯಕೂಟ ಅಂಕಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ ಅಂಬೇಡ್ಕರ್ ಕಪ್ಪಿಗಾಗಿ. ಪ್ರಶಾಂತ್ ಬೌಲರ್. ಯಶವಂತ್ ಎಸ್ಗಾರಿಕೆಯಲ್ಲಿ ಮೊದಲ ಚೆಂಡು ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ತಂಡ ಮತ್ತೆ 27, 27. 2 ಆಘಾತವನ್ನ ಕಾಣ್ತಾ ಇದೆ. 4ನೇ ಓವರ್ ಮತ್ತೆ ಮುಂದುವರಿಕೆಯೂ ಕೂಡ. ಬಹಳಷ್ಟು ತಮರಿತ ಒಂದು ಎಸೆತವನ್ನು ದಾಖಲಿಸಿದ್ರು ಕೂಡ ವಿಕೆಟ್ ಕೀಪರ್ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಬಾಯ್ಸ್ ರೂಪದಲ್ಲಿ ಬೌಂಡರಿ ದಾಖಲಾತಿಯು ಕೂಡ ಪ್ರಶಾಂತ ವಿಕೆಟ್ ಕೀಪರ್. ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡಿದ್ರು. ಓಟಗಳು ಬರ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿ ಓಟಗಳಿಗೆ ಬ್ರೇಕ್ ಹಾಕಿರ್ತಕ್ಕಂಥ ಬೌಲರ್ಸು ಅಂತಿಮ ಹಂತದಲ್ಲಿ ಓಟಗಳನ್ನು ದಾಖಲಿಸುವಂತ ಲೆಕ್ಕಾಚಾರ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನಡುವೆ ತಂಡ ಮತ್ತೆ 31 ಓಟಗಳು, 31. ಲೋ ಫುಲ್ ಟಾಸ್ ಆಗಿತ್ತು. ಬಹಳಷ್ಟು ತಮರಿತ ಒಂದು ಹೊಡೆತ, ಒಂದೋಟ, 2ನೇ ಓಟ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ.
ಸುಂದರತೆ ಎಸೆತ ದಾಂಡು ಬಿಟ್ಟು ಬ್ಯಾಟ್ ಮೇಲೆ ಬರ್ತಾ ಇದೆ ಚೆಂಡು. ಈ ಹಂತದಲ್ಲಿ ಲೆಗ್ ಬೈ ಒಂದೋಟದ ಸೇರ್ಪಡೆ. ಅಂತಿಮ 2 ಎಸೆತ. ಚಾಲ್ತಿಯ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 34 ಓಟಗಳು, 34. ಸುಂದರತೆ ಎಸೆತ, ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಾತ್ರ ಡಾಟ್ ಬಾಲ್. ಅಂತಿಮ ಚೆಂಡು ಬಹಳ ಸುತ್ತ ಬರ್ತಾ ಒಂದು ಹೊಡೆತ. ಲೆಗನ್ನತ್ತ ಸಾಗ್ತಾ ಇದೆ. ಚುರುಕಿನ ಕ್ಷೇತ್ರ ರಕ್ಷಣೆ, ರನ್ಔಟ್ ಅವಕಾಶ ಇತ್ತು. ಬ್ಯಾಕಪ್ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತಾ ಇದೆ. 1 ಓಟ 2 ಓಟ ಸೇರ್ಪಡೆಯೂ ಕೂಡ. 4ನೇ ಓವರ್ ಸಮಾಪ್ತಿಯ ನಂತರ ತಂಡ ಮೊತ್ತ 36 ಓಟಗಳು, 36. ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ಅಂತಿಮ 6 ಚೆಂಡಿನಾಟ ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟರ ಮಟ್ಟಿನ ಓಟವನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಸಮಯ ವ್ಯರ್ಥ ಮಾಡಬೇಡಿ ದಯವಿಟ್ಟು. ಪಂದ್ಯಾಕೂಟ ಮುಂದುವರಿಸಿ. ನೀವು ಕೂಡ ಬಹಳಷ್ಟು ಪಂದ್ಯಾಕೂಟವನ್ನು ಆಡಿದಂತ ಆಟಗಾರರು. ಆ ಮುಖಾಂತರ ಅನವಶ್ಯಕ ಸಮಯ ವ್ಯರ್ಥ ಮಾಡಬೇಡಿ, ಪಂದ್ಯ ಮುಂದುವರಿಸಿ. ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. ಸಂದೀಪ್ ಅಂತಿಮ ಓವರಿಗಾಗಿ ಸಂದೀಪ್ ಕ್ಯಾಟ್ ಅಂತಿಮ ಓವರ್ನ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಶಿವ ಮತ್ತು ಗಿರೀಶ್ ಅಂತಿಮ ಹಂತದಲ್ಲಿ ಅದೇ ಯಾವ ರೀತಿಯ ಒಂದು ಓಟವನ್ನ ದಾಖಲಿಸ ನೋಡಬೇಕಾಗಿದೆ. ಮೊದಲ ಚೆಂಡು ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತ, ಓಟುಗಳು ಬರ್ತಾ ಇಲ್ಲ. ಆರಂಭಿಕ ಇನ್ನಿಂಗ್ಸಿನ ಅಂತಿಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅದೆಷ್ಟರ ಮಟ್ಟಿನ ಓಟವನ್ನು ದಾಖಲಿಸ ನೋಡಬೇಕಾಗಿದೆ. ಆ ಮುಖಾಂತರ ಸಂದೀಪ್ ಕ್ಯಾಟ್ ಎಸೆತಗಾರಿಕೆಯಲ್ಲಿ ಬಹಳ ಸುತ್ತಮರಿತ ಒಂದು ಹೊಡೆತವನ್ನು ದಾಖಲಿಸಿದ್ರು. ಈ ಹಂತದಲ್ಲಿ 1 ಓಟದ ಸೇರ್ಪಡೆ. ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ದಿಲೀಪ್ ಮಾಡಿದ್ರು. ಎರಡು ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತೆ 3ನೇ ಬಾರಿ ಸಂದೀಪ್ ಕ್ಯಾಟ್. ಲೋ ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಬಹಳಷ್ಟು ಉತ್ತಮ ರೀತಿಯ ಒಂದು ಸಿಕ್ಸರ್ ದಾಖಲಿಸಿದಂತ ಗಿರೀಶ್. ಹಾಯಾಗಿರುವ ಬೆಂಗಳೂರಿನ ಪರವಾಗಿ ಇವಾಗ ಕೊನೆ ಹಂತದಲ್ಲಿ ಸಿಕ್ಸರ್ ದಾಖಲಿಸಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ರಿವರ್ಸ್ ಶಾಟ್ ಹೊಡೆತ, 1 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಸುಂದರತೆ ಒಂದು ಕ್ಷೇತ್ರ ರಕ್ಷಣೆಯು ಕೂಡ ಆ ಮುಖಾಂತರ ಅಂತಿಮ 2 ಎಸೆತ ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 44 ಓಟಗಳು, 44. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. 44 ತಂಡ ಮೊತ್ತ. ಅಂತಿಮ ಚೆಂಡಿಗಾಗಿ
ಬಹಳಷ್ಟು ತಮ್ಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ನಡುವೆ ಒಂದೋಟ, ಎರಡನೇ ಓಟ ಕೂಡ ದಾಖಲಿಸಿದ್ರು. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯನ ಕಾಣ್ತಾ ಇದೆ ತಂಡ. ಮತ್ತ 46 ಓಟಗಳು, 2 ಆಘಾತವನ್ನ ಕಂಡುಕೊಳ್ತಾ ಇದೆ. 46 ಓಟಗಳು, 47ರ ಟಾರ್ಗೆಟ್ ಡಕ್ಕನ್ ಸಮೃದ್ಧಿ ತಂಡಕ್ಕೆ ಬಿಟ್ಕೊಡ್ತಾ ಇದ್ದಾರೆ. ಅದ್ಯಾವ ರೀತಿಯಲ್ಲಿ ಚೇಸ್ ಮಾಡ್ತಾರೋ ನೋಡ್ಬೇಕಾಗಿದೆ ಡೆಕ್ಕನ್ ಸಮೃದ್ಧಿಯ ತಂಡ. 47 ಫಾರ್ ಟಾರ್ಗೆಟ್. ಆ ಮುಖಾಂತರ ಇತ್ತ ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶಿ. ಧನ್ಯವಾದಗಳು ಶರತ್ ಗರಡಿ ಮಂಜಲ್ ಅವರೇ. ಅಂತಿಮ ಹಂತದ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಒಳಭಾಗದಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ. 46-47ರ ಟಾರ್ಗೆಟ್ ಚೇಂಜ್ ಮಾಡಿಕೊಳ್ಬೇಕಾಗಿದೆ. 2 ಬಲಿಷ್ಠ ತಂಡಗಳು ಹಯಗ್ರೀವ ಬೆಂಗಳೂರು ಮತ್ತು ಡೆಕ್ಕನ್ ಸಮೃದ್ಧಿಯ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಪ್ರಸ್ತುತ ತಂಡಗಳು. ರೈಟ್ ಲೆಫ್ಟ್ ಕಾಂಬಿನೇಷನ್ ಅನ್ನ ಮೊದಲ ಹಂತದಲ್ಲಿ ಅಂಕಣ ಕೇಳಿಸ್ತಾ ಇರುವಂತಹ ತಂಡ ಡೆಕ್ಕನ್ ಸಮೃದ್ಧಿಯ ತಂಡ. ದಿಲೀಪ ಮತ್ತು ಸ್ಯಾಂಡಿ ಸಂದೀಪ್ ಅಂಕಣ ಒಳಭಾಗದಲ್ಲಿ. ಹಯಗ್ರೀವ ಬೆಂಗಳೂರಿನ ಪರವಾಗಿ ಮೊದಲ ಓವರ್ಗಾಗಿ ಚೇತನ್ ಅವರ ಪರಿಚಯ ಸೇರುವಂತಹ ಒಂದು ತಂಡ. 5 ಓವರ್ಗಳ ಪಂದ್ಯ, 47ರ ಟಾರ್ಗೆಟ್ ಇಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಅಂಬೇಡ್ಕರ್ ಕಪ್ಪಿಗಾಗಿ. ಮೊದಲ ಚೆಂಡು ದಿಲೀಪ ಓಟವನ್ನು ದಾಖಲಿಸ್ತಾ ಇಲ್ಲ, ಆದ್ರೂ ಕೂಡ ಕ್ಷೇತ್ರ ಕ್ಷಣ ವಿಫಲತೆ ಕಂಡುಕೊಳ್ತಾ ಇದೆ. ಬೈಸ್ ಮುಖಾಂತರವಾಗಿ ತಂಡ ಖಾತೆ ಆರಂಭ ಕೂಡ. ಡೆಕ್ಕನ್ ಸಮೃದ್ಧಿಯ ತಂಡ ಬಹಳಷ್ಟೊಂದು ಅತ್ಯುತ್ತಮ ಆಟಗಾರರನ್ನ ಇವತ್ತು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಅಂಬೇಡ್ಕರ್ ಕಪ್ಪಿಗಾಗಿ. ಮೊದಲ ಬೈಸೋಡ ಮುಖಾಂತರವಾಗಿ ಒಂದರ ಪೂರೈಕೆ ಕಂಡುಕೊಳ್ತಾ ಇರುವಂತಹ ಒಂದು ತಂಡ ಖಾತೆಯನ್ನು ಆರಂಭಿಸಿದ್ದಾರೆ. 47ರ ಟಾರ್ಗೆಟ್ ಚೇಸಿಂಗ್ ಕೂಡ. ಮತ್ತೆ ಚೇತನ್ 2ನೇ ಚೆಂಡಿಗಾಗಿ.
ಎರಡನೇ ಚೆಂಡು ಸ್ಯಾಂಡಿ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸ್ಯಾಂಡಿ ದಾಳಿ ಮುಖಾಂತರವಾಗಿ ಮೊದಲ ಸಿಕ್ಸರ್ ಕೂಡ ಡೆಕ್ಕನ್ ಸಾಮ್ರಾಜ್ಯ ಪಾಳ್ಯವಾದ ಕಂಡುಕೊಳ್ತಾ ಇದೆ. 6 ಓಟಗಳ ಸೇರ್ಪಡೆ ತಂಡದ ಮತ್ತೆ 7ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಡೆಕ್ಕನ್ ಸಮೃದ್ಧಿಯ ತಂಡ. ಸ್ಯಾಂಡಿ ಬಹಳಷ್ಟು ಕಡೆಗಳಲ್ಲಿ ಬಹಳಷ್ಟು ತವರಿತಿ ಒಂದು ಆಟವನ್ನು ಆಡಬಾರಂತ ಸಾಮರ್ಥ್ಯದ ಆಟಗಾರ ಕೂಡ. ಶನಿವಾರ ಸಂತೆಯ ಒಂದು ಪರಿಸರದ ಒಂದು ಅನುಭವಿ ಆಟಗಾರ ಕೂಡ ಸ್ಯಾಂಡಿ ಅಂಕಣ ಒಳಭಾಗದಲ್ಲಿ. ಕೆಲವೊಂದು ಪ್ರಮುಖ ಪಂದ್ಯಾಟವನ್ನ ಟೂರಿಸಂ ಕೊಡಗು ಪರವಾಗಿ ಆಡ್ತಕ್ಕಂಥವ್ರ ಅನುಭವಿ ಆಟಗಾರ ಕೂಡ ಸ್ಯಾಂಡಿ ಮೊದಲ ಸಿಕ್ಸರ್ ದಾಖಲಿಸಿದ್ದಾರೆ. ಮತ್ತೆ ಚೇತು ರಿವರ್ಸ್ ಶಾಟ್ ದಾಖಲಾತಿ ಕಾಣಬಾರಂತ ಪ್ರಯತ್ನ, ದಾಂಡನ್ನು ಬಿಟ್ಟು ಲೆಗ್ ಅನ್ನು ಸವರ್ತಾ ಇದೆ ಚೆಂಡು. ಒಂದೊಡ್ಡ ಸೇರ್ಪಡೆ ಲೆಗ್ ಬೈಸ್ ಎನ್ನುವಂತ ಸೂಚನೆ ಕೂಡ. 48 47ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡಿಕೊಳ್ಳುವಂತ ಮೊದಲ ಅಪಾಯದ ಮುನ್ಸೂಚನೆ ಕೂಡ. ಎದುರಾಳಿಗಳಿಗೆ ಮೊದಲ ಹಂತದಲ್ಲಿ ಒಂದು ಸಿಕ್ಸರ್ ಅನ್ನ ಸ್ಯಾಂಡಿ ದಾಖಲಿಸಿದ್ರು. ತಡ ಮೊತ್ತ ಈ ಹಂತದಲ್ಲಿ 8ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಬಾರಿ ನಾಲ್ಕನೇ ಚೆಂಡು ಲೆಫ್ಟ್ ದಿಲೀಪ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಆಡುವಂತ ಪ್ರಯತ್ನ. ಮತ್ತೊಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಡ ಮೊತ್ತ 9. ಇಲ್ಲಿ ಗೆಲ್ಲುವಂತ ತಂಡ ಮುಂದಿನ ಪಂದ್ಯ ಸ್ಯಾಪ್ ಬ್ರೆಸ್ಟರ್ ಬೆಂಗಳೂರಿನ ವಿರುದ್ಧವಾಗಿ ಸೆಮಿಫೈನಲ್ ಪಂದ್ಯದ ಹೋರಾಟವನ್ನು ಮಾಡುತ್ತೆ. ಇದು ಟೂರ್ನಮೆಂಟಿನ ಅಂತಿಮ ಕ್ವಾರ್ಟರ್ ಫೈನಲ್ ಕೂಡ. 9 ಓಟಗಳು 9ಕ್ಕೆ ಲಾಸ್ಟ್ 2 ಬಾಲ್ ರಿಮೇನ್ ನಾವು. ಸ್ಯಾಂಡಿಯ ಹೊಡೆತ ಮತ್ತೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಹಳಷ್ಟೊಂದು ತೊಳೆತೊಂದು ಹೊಡೆತ ಕೂಡ. ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಕ್ಕಂಥ ಡೆಕ್ಕನ್ ಸಮೃದ್ಧಿಯ ತಂಡ 10 ಓಟವನ್ನು ದಾಖಲಿಸ್ತಾ ಇದೆ. 5 ಚೆಂಡು ಮುಕ್ತಾಯದಲ್ಲಿ. ಲಾಸ್ಟ್ 1 ಬಾಲ್. ಮತ್ತೆ ಚೇತನ್ ಆರಂಭಿಕ ಓವರಿನ ಮುಕ್ತಾಯಕ್ಕಾಗಿ 1 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ ಮೊದಲ ಓವರಿನ ಚಾಲ್ತಿಯಲ್ಲಿ. ದಿಲೀಪ ಮತ್ತೆ ಓಟವನ್ನು ದಾಖಲಿಸ್ತಾ ಇದ್ದಾರೆ. ರೈಸ್ ಆಗಿ ಬಿದ್ದ ಚೆಂಡು ಮೊದಲ ಓವರಿನ ಮುಕ್ತಾಯದಲ್ಲಿ 11ಕ್ಕೆ ಡೆಕ್ಕನ್ ಸಮೃದ್ಧಿಯ ತಂಡ 24 ಎಸೆತ, ಇನ್ನು ಕೂಡ 36 ಓಟದ ಅವಶ್ಯಕತೆ. ಅಂಗಣ ಒಳಭಾಗದಲ್ಲಿ ಮೊದಲ ಹಂತದಲ್ಲಿ ಬಿರುಸಿನ ಒಂದು ಆರಂಭವನ್ನು ಕಂಡುಕೊಳ್ತಾ ಇರುವಂತ ಡೆಕ್ಕನ್ ಸಮೃದ್ಧಿಯ ತಂಡ 3 ದಿನಗಳ ಕಾಲ ನಡೆದಿರುವಂತಹ ಒಂದು ವ್ಯವಸ್ಥಿತ ಚೆಂಡು ದಾಳಿಯ ಸಮರದ ಕೆಲವೊಂದು ಪಂದ್ಯಾಟಗಳು ಮಾತ್ರ ಬಾಕಿ ಉಳಿತಾ ಇದೆ ಅಂಬೇಡ್ಕರ್ ಕಪ್ಪಿಗಾಗಿ. M-Sports ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಜೇನುಕಲ್ ಅಂಕಣ ಒಳಭಾಗದಲ್ಲಿ ಈ ಪಂದ್ಯ ಕೂಡ ವರುಣ್ ಎಸೆತಗಾರಿಕೆ ಭಾಗದಲ್ಲಿ ಹಯಗ್ರೀವ ಬೆಂಗಳೂರು ಪರವಾಗಿ ಮತ್ತೋರ್ವ ಅನುಭವಿ ಎಸೆತಗಾರ ಬರ್ತಾ ಇದ್ದಾನೆ. ಕ್ಷೇತ್ರದ ಬಣದ ತಂಡದಲ್ಲಿ ಬಹುಶಃ ಮೋಹಿತ್ ಶೆಟ್ಟಿ ಬಹಳಷ್ಟು ತವರಿತ ಒಂದು ಎಸೆತವನ್ನ ಸಕಲೇಶ್ಪುರದ ಪರವಾಗಿ ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ಸಕಲೇಶ್ಪುರಕ್ಕೆ JD ಪ್ರಸನ್ನ ಅತ್ಯುತ್ತಮ ರೀತಿಯ ಒಂದು ಓವರ್ ಅನ್ನು ದಾಖಲಿಸುವ ಮುಖಾಂತರವಾಗಿ ಮೊದಲ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತ ತಂಡ ಕೂಡ ಅಜ್ನಾನ್ ಸಕಲೇಶ್ಪುರದ ತಂಡ. ಅಣ್ಣ ಪಂದ್ಯ ಮುಂದುವರ್ಸ್ಕೊಳ್ಳಿ ಗೌಡ್ರೆ. 1 ಓವರ್ ಆದ್ಮೇಲೆ 5 ನಿಮಿಷ ತಗೊಂಡ್ರೆ ಕಷ್ಟ. ಮತ್ತೊಂದು ಓವರ್ ಪ್ರಾರಂಭಕ್ಕೆ ವರುಣ್
ಎರಡದವ್ರಿಗಾಗಿ ಬರ್ತಿರುವಂತ ಬೌಲರ್. ಮೊದಲ ಚೆಂಡು ಲೆಫ್ಟ್ ದಿಲೀಪ್ ಹೊಡೆತ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ವಿಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಬೌಂಡ್ರಿ ಲೆಫ್ಟ್ ದಿಲೀಪ್ ದಾಂಡ ಮುಖಾಂತರವಾಗಿ ಬರ್ತಿರುವಂತ ಮೊದಲ ಬೌಂಡರಿಯೂ ಕೂಡ ತಂಡದ ಮೊತ್ತ 15. 32 ಓಟದ ಅವಶ್ಯಕತೆ ಈ ಪಂದ್ಯದ ಜಯಕ್ಕಾಗಿ. ಎರಡನೇ ಓವರ್ನ ವೆರಿ ಫಸ್ಟ್ ಬಾಲ್ ನಲ್ಲಿ ಮೊದಲ ಬೌಂಡ್ರಿಯನ್ನ ಇವಾಗ ಲೆಫ್ಟ್ ದಿಲೀಪ ದಾಖಲಿಸಿದ್ದಾರೆ. ತುಮಕೂರು ಪರಿಸರ ಮತ್ತರುವ ಅನುಭವಿ ಆಟಗಾರ ಕೂಡ. ವರುಣ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಲ್ಲ, ಬಹಳಷ್ಟು ಬರ್ತದೆ ಸತ್ತ ದಾಂಡನ್ನು ತಪ್ಪಿ ಕಾಲನ್ನು ಸವರ್ತಾ ಇದೆ. ಮತ್ತೆ ಡಾಟ್ ಬಾಲ್. ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಾಟವನ್ನು ಆಡ್ತಾ ಇರುವಂತ ಅಯಗ್ರೀವ ಬೆಂಗಳೂರು ಮತ್ತು ಡೆಕ್ಕನ್ ಸಮೃದ್ಧಿ ಪ್ರಸ್ತುತ ಪಂದ್ಯಾಟವನ್ನು ಆಡ್ತಾ ಇರುವಂತ ತಂಡ ಕೂಡ. ಮತ್ತೆ ವರುಣ್ ಮೂರನೆಯ ಚೆಂಡು ಶಾರ್ಟ್ ಆಗಿ ಬಿದ್ರು ಕೂಡ ವಿಕೆಟ್ ಬ್ಯಾಕ್ ಫುಟ್ ಅಲ್ಲಿ ಹೊಡೆಯುವಂತ ಪ್ರಯತ್ನ. ಔಟರ್ ಎಡ್ಜ್ ಆದಂತ ಒಂದು ಹೊಡೆತ ಮತ್ತೊಂದರ ಪೂರೈಕೆ ಕಟ್ಕೊಳ್ತಾ ಇದೆ ಡೆಕ್ಕನ್ ಸಮೃದ್ಧಿಯ ಖಾತೆಯಲ್ಲಿ. ತಡಮತ್ತ 16ಕ್ಕೆ ಲಾಸ್. 31 ಓಟದ ಅವಶ್ಯಕತೆಯೂ ಕೂಡ. ಇನ್ನು ಕೂಡ 21 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 31 ಓಟದ ಅವಶ್ಯಕತೆ. ಸೂರ್ಯ ಪ್ಯಾಕ್ಸ್ ಮನು ಮಾರಿ ಇವರ ಮುಂದಾಳತ್ವದಲ್ಲಿ ಬಂದಿರುವಂತಹ ಒಂದು 3 ದಿನಗಳ ಕಾಲದ ಹಗಲಿನ ಪಂದ್ಯಾಕೂಟ ಅರಸೀಕೆರೆ ಮೈದಾನವನ್ನು ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಬಾರಿ ಹೆಲಿಕಾಪ್ಟರ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಬಳಸಿದವರೇ ಒಂದು ಹೊಡೆತ ಕೂಡ. ಥರ್ಡ್ ಅಂಪೈರ್ ಚೆಕಿಂಗ್. ಬೌಲರ್ ಕೈ ಸ್ಪರ್ಶವನ್ನ ಚೆಂಡು ಕಂಡು ವಿಕೆಟ್ ಅನ್ನ ತಲುಪಿತ ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡಬೇಕಾಗಿದೆ. ಅಣ್ಣ 3 ಓವರ್ ಆದ್ಮೇಲೆ ಮಾತ್ರ ಅಂಕಗಳ ಪ್ರವೇಶವಿರುತ್ತೆ, ಗಮನಿಸಿ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ.
ಎಸ್ ನಾಟ್ ಔಟ್. ಇಪ್ಪತ್ತು ಎಸೆತ 30 ಓಟದ ಅವಶ್ಯಕತೆ. ಪಂದ್ಯ ಮುಂದುವರ್ಸ್ಕೊಳ್ಳಿ. ಮತ್ತೆ ವರುಣ್ ಎಸೆತಗಾರಿಕೆ ಭಾಗದಲ್ಲಿ ಮಧ್ಯೆ ಬಹಳಷ್ಟು ತಮರಿತ ಒಂದು ಹೊಡೆತ, ಒಂದೋಟ, ಎರಡನೇ ಓಟ ದಾಖಲಿಸುವ ಪ್ರಯತ್ನ, ತನ್ಮೂಲಕ 2 ಓಟಗಳ ಪೂರೈಕೆ ಕಟ್ಕೊಳ್ತಾ ಇದೆ ಡೆಕ್ಕನ್ ಸಮೃದ್ಧಿಯ ತಂಡ. ತಳಮತೆ ಹಂತದಲ್ಲಿ 19 ಓಟಗಳು, 19 ಎಸೆತ 28 ಓಟದ ಅವಶ್ಯಕತೆ. ಮತ್ತೆ ವರುಣ್ ಎಸೆತಗಾರಿಕೆ ಭಾಗದಲ್ಲಿ ದಿಲೀಪ್ ಕೆಸದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಹೋಗ್ತಾ ಇದೆ. ಪಿಂಗಾ ಕ್ಷೇತ್ರ ರಕ್ಷಣೆ ಮಾಡಿದ್ರು, ಮತ್ತೆ ಓಟಗಳ ಸೇರ್ಪಡೆ ಕಡ್ಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 20, 18 ಎಸೆತ ಜಯಕ್ಕಾಗಿ 27 ಓಟದ ಅವಶ್ಯಕತೆ ಬರಬೇಕಾಗಿದೆ. ಈ ಟೂರ್ನಮೆಂಟ್ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣ ಒಳಭಾಗದಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಹೇಮಂತ್ ಪಿಂಗ 3ನೇ ಓವರ್ಗಾಗಿ ಬರ್ತಾ ಇರುವಂತ ಬೌಲರ್ ಕೂಡ. ತಡಮತ್ತ 20, 27 ಓಟದ ಅವಶ್ಯಕತೆ ಇನ್ನು ಕೂಡ ಜಯಕ್ಕಾಗಿ. ಹದಿನೆಂಟು ಎಸೆತ 27 ಓಟದ ಅವಶ್ಯಕತೆ. ಮೊದಲ ಚೆಂಡು ತನ್ಮೂಲಕ ದಿಲೀಪ್ ಹೊಡೆತ, ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಹೇಮಂತನಿಗೆ ಮೊದಲ ಸಿಕ್ಸರ್ ಅನ್ನ ಲೆಫ್ಟ್ ದಿಲೀಪ್ ದಾಖಲಿಸ್ತಾ ಇದ್ದಾನೆ ಕೂಡ. 6 ಓಟಗಳ ಸೇರ್ಪಡೆ. ತೊಡಮತ ಹಂತದಲ್ಲಿ 26, 17 ಎಸೆತ 21 ಓಟದ ಅವಶ್ಯಕತೆ. ಮತ್ತೆರಡನೇ ಬಾರಿ ಹೇಮಂತ ಪಿಂಗ. ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ. ಮೊದಲ ಚೆಂಡಿನಲ್ಲಿ ಒಂದು ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಈ ನಿಟ್ಟಿನಲ್ಲಿ ಮತ್ತೊಂದು ಡಾಟ್ ಬಾಲ್ ಅನ್ನು ಎಸೆತಾ ಇರುವಂತ ಬೌಲರ್ ಕೂಡ ಬಹಳಷ್ಟು ಉತ್ತಮರಿತ ಒಂದು ಆಟವನ್ನು ಆಡ್ತಾ ಇದೆ ಡೆಕ್ಕನ್ ಸಮೃದ್ಧಿಯ ತಂಡ. ಹದಿನಾರು ಎಸೆತ 21 ಓಟದ ಅವಶ್ಯಕತೆ.
ಇದರ ಮಧ್ಯೆ ಮತ್ತೊಂದು ಉತ್ತಮ ಹೊಡೆತ ಕ್ಷಣಾತ್ರ ಗಾಳಿಯಲ್ಲಿ ಚೆಂಡು ಸುಲಭದ ಕ್ಯಾಚ್ ಕೈಸರ ಮುಖಾಂತರವಾಗಿ ಮೊದಲ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ ಡೆಕ್ಕನ್ ಸಮೃದ್ಧಿಯ ತಂಡ. ದಿಲೀಪನ ವಿಕೆಟ್ ಕೂಡ ಪತನವನ್ನು ಕಾಡ್ತಾ ಇದೆ. 26ಕ್ಕೆ 1. ಈ ತಂಗಡ ಒಳಭಾಗದಲ್ಲಿ ಪ್ರಶಾಂತ ಪೂಜಾರಿ ಬರ್ತಾ ಇದ್ದಾರೆ. 15 ಎಸೆತ 21 ಓಟದ ಅವಶ್ಯಕತೆ ಡೆಕ್ಕನ್ ಸಮೃದ್ಧಿಯ ಜಯಕ್ಕಾಗಿ. ಪ್ರಶಾಂತ ಪೂಜಾರಿಯ ಸೇರ್ಪಡೆ ಅಂಕಣ ಭಾಗದಲ್ಲಿ ಪಿಂಗ ಮತ್ತೆ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತೀರ ಶಾರ್ಟ್ ಆಗಿ ಬಿದ್ರು ಕೂಡ ಒಂದು ಶಾರ್ಟ್ ಪಿಚ್ಚಿನ ಒಂದು ಚೆಂಡೆಯ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಈ ಓವರ್ ನಲ್ಲಿ 2 ಚೆಂಡು ಇನ್ನೂ ಕೂಡ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಓಟಗಳು ಮತ್ತೆ ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಮೊದಲ ಹಂತದಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಬಹಳಷ್ಟು ಉತ್ತಮ ರೀತಿ ಒಂದು ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇರುವಂತ ಹೇಮಂತ. ಅಂತಿಮ ಚೆಂಡು. ರಿವರ್ಸ್ ಶಾಟ್ ದಾಖಲಾತಿ ಕಾಣಬರುವಂತ ಪ್ರಯತ್ನ ತನ್ಮೂಲಕ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕಂಬ್ಯಾಕ್ ಅನ್ನು ಮಾಡಿದಂತ ಹಯಗ್ರೀವ ಬೆಂಗಳೂರು. ಹೇಮಂತನ ಅವರೊಂದು ಸಿಕ್ಸರಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಹಂತದಲ್ಲಿ ಮತ್ತೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಓವರ್ ಮುಕ್ತಾಯವೂ ಕೂಡ 26ಕ್ಕೆ 2. ಅಂಗಣ ಒಳಭಾಗದಲ್ಲಿ ಮತ್ತರು ಅನುಭವಿ ಆಟಗಾರರ ಸೇರ್ಪಡೆ ಕೂಡ. ಅಂಗಣ ಒಳಭಾಗದಲ್ಲಿ ಮತ್ತರು ಅನುಭವಿ ಆಟಗಾರ ಮನು. ತುಮಕೂರು ಪರಿಸರದ ಮತ್ತರು ಅನುಭವಿ ಆಟಗಾರ ಕೂಡ ಅಂಕಣ ಒಳಭಾಗದಲ್ಲಿ. ಹನ್ನೆರಡು ಚೆಂಡು 21 ಓಟದ ಅವಶ್ಯಕತೆ. ಸ್ಯಾಂಡಿ ಸಂದೀಪ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ. ಅಣ್ಣ ಓವರ್ ಮುಂದುವರಿಸಿ ವರುಣ್. ವೈಡ್ ಬಾಲ್ ಆಪ್ಷನ್ ಹರತೂರನ್ನು ಕಂಡುಕೊಳ್ತಾ ಇದೆ. ಅತಿರಿಕ್ತ ಓಟದ ಸೇರ್ಪಡೆ. 12ಕ್ಕೆ 20.
ಯಾವ ತಂಡ ಸೆಮಿಫೈನಲ್ ಪ್ರವೇಶವನ್ನು ಕಾಣುತ್ತೆ ನೋಡಬೇಕಾಗಿದೆ. ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣ ಭಾಗದಲ್ಲಿ ಅಂತಿಮ ಪಂದ್ಯಾಟವಾಗಿ ಮಧ್ಯೆ ಸ್ಯಾಂಡಿ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. 6 ಓಟವನ್ನು ಸ್ಯಾಂಡಿ ದಾಖಲಿಸಿದ್ರು. ಸ್ಯಾಂಡಿ ದಾಂಡಿದ ಮುಖಾಂತರವಾಗಿ 2ನೇ ಸಿಕ್ಸರ್ ಕೂಡ. ತಡಮತ್ತ 33 11 ಎಸೆತ 14 ಓಟದ ಅವಶ್ಯಕತೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಶುದ್ಧವೇ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಸ್ಯಾಂಡಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು 10 ದಾಖಲಿಸಿದ್ರು. ಮತ್ತೊಂದು 6 ಓಟದ ಸೇರ್ಪಡೆಯೂ ಕೂಡ. ಹತ್ತು ಎಸೆತ 8 ಓಟದ ಅವಶ್ಯಕತೆ. ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ದಾಖಲಿಸಿದ ಸ್ಯಾಂಡಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸ್ತಾರ ನೋಡಬೇಕಾಗಿದೆ. ಡೆಕ್ಕನ್ ಸಮೃದ್ಧಿಯ ಪರವಾಗಿ ಮಧ್ಯೆ ಬಹಳಷ್ಟು ಒಂದು ಎಸೆತ ಮಿಡ್ ವಿಕೆಟ್ ಭಾಗದಲ್ಲಿ ಆಡುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆ ಕಟ್ಕೊಳ್ತಾ ಇದೆ. ಒಂದರ ಸೇರ್ಪಡೆಯೂ ಕೂಡ. 9 ಎಸೆತ 7 ಓಟದ ಅವಶ್ಯಕತೆ. ಬಹಳಷ್ಟು ಒಂದು ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೊಂದು ಸೇರ್ಪಡೆ ಕಾಣ್ತಾ ಇದೆ. 8 ಚೆಂಡು ಜಯಕ್ಕಾಗಿ 6 ಓಟದ ಅವಶ್ಯಕತೆ. ಮಧ್ಯೆ ಬಹಳಷ್ಟು ಹೊಡೆತ ಚೆಂಡು ಸ್ಯಾಂಡಿ ದಾಡ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್ ಕೂಡ. 6 ಓಟದ ಸೇರ್ಪಡೆ ಮುಖಾಂತರವಾಗಿ ಡೆಕ್ಕನ್ ಸಮೃದ್ಧಿಯ ತಂಡ ಎಂಟರ್ ದ ಸೆಮಿಫೈನಲ್. ಸ್ಯಾಪ್ ಬ್ರೇಸ್ಟರ್ ಕ್ಯಾಪ್ಟನ್ ಬನ್ನಿ. ಅಯಗ್ರೀವ ಬೆಂಗಳೂರು ತಂಡ ಭಾಗವಹಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಸಬ್ ಬ್ರೇಸ್ಟರ್ ನಾಯಕರು ಬರಬೇಕು.